ಚಿಕ್ಕಮಗಳೂರಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಆನೆ ದಾಳಿಗೆ ಇಬ್ಬರು ಸಹೋದರರು ಬಲಿಯಾಗಿದ್ದಾರೆ. ಕೊಟ್ಟಿಗೆಗೆ ಸೊಪ್ಪು ತರೋದಕ್ಕೆ ಅಂತ ಹೋಗಿದ್ದಾಗ ಅಣ್ಣನ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಅವರು ಮೃತಪಟ್ಟಿದ್ದಾರೆ. ನಾಯಿ ಬೊಗಳ್ತಾ ಇದೆಯಲ್ಲ ಅಂತ ತಮ್ಮ ಕೂಡ ಹೋಗಿದ್ದಾರೆ ಸ್ಥಳಕ್ಕೆ. ಅವರು ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಸಹೋದರರಾದ ಹರೀಶ್ 44 ವರ್ಷ, ಉಮೇಶ್ 40 ವರ್ಷ ಮೃತಪಟ್ಟಂತ ದುರ್ದೈವಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಮನೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಕಳೆದ 10 ತಿಂಗಳಲ್ಲಿ ಶೃಂಗೇರಿಯಲ್ಲಿ ಆನೆ ದಾಳಿಗೆ 7 ಜನ ಬಲಿಯಾಗಿದ್ದಾರೆ. ಸ್ಥಳಕ್ಕೆ ಶೃಂಗೇರಿ ಪೊಲೀಸರು, ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಕಾಡಾನೆ ದಾಳಿಗೆ ಚಿಕ್ಕಮಗಳೂರಲ್ಲಿ ಇಬ್ಬರು ಸಹೋದರರು ಬಲಿಯಾಗಿದ್ದಾರೆ. ಇದರ ಬೆನ್ನಿಗೆ ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದಾಗ ಆನೆ ದಾಳಿಯಿಂದ ಮೃತಪಟ್ಟವರ ಶವ ಹೊರತರಲು ಬಿಡದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಆರೋಪಿಸ್ತಾ ಇದ್ದಾರೆ. ಕೆರೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಯಾಗಿದೆ. ಅರಣ್ಯ ಸಚಿವ ಖಂಡ್ರೆ ಅವರು ಸ್ಥಳಕ್ಕೆ ಬರಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳದಿಂದ ಮೃತದೇಹವನ್ನ ಹೊರಗೆ ತರೋದಕ್ಕೆ ಬಿಡದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಮತ್ತು ಸಕಲೇಶಪುರ, ಈ ಹಾಸನ ಜಿಲ್ಲೆಯ ಬಹಳಷ್ಟು ಕಡೆ ನಿರಂತರವಾಗಿ ಆನೆ ದಾಳಿಗೆ ಜನ ಬಲಿಯಾಗ್ತಾ ಇದ್ದಾರೆ. ವನ್ಯಜೀವಿ ಮಾನವ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ಶೃಂಗೇರಿ ಭಾಗದಲ್ಲಿ ಕೆರೆಕಟ್ಟೆ ನಮ್ಮರ ಹತ್ರ ಏನು 2 ಜನ ಆನೆ ಹೊಡೆದಾಕಿ ಇಬ್ಬರು ಹತ್ಯೆ ಆನೆ ತುಳಿತದಿಂದ ಸಾವಿಗೀಡಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ನಮ್ಮ ಸಮಿತಿ ವತಿಯಿಂದ ಆದಷ್ಟು ಜನ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ತಪ್ಪದೇ ಬನ್ನಿ. ಪದೇ ಪದೇ ಇದು ಮರುಕಳಿಸ್ತಾ ಇದೆ. ಬಾಳೆಹೊನ್ನೂರು ಸಹಿತನೂ 15 ದಿನದೊಳಗೆ ಅರಣ್ಯ ಸಚಿವನ ಕರ್ಕೊಬಂದು ನಾವು ಇದಕ್ಕೆ ಸಂಪೂರ್ಣ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಸಬೂಬು ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ನ್ಯಾಯ ಕೇಳೋಣ. ಅಲ್ಲಿಯ ಸ್ಥಳೀಯರ ಅಭಿಪ್ರಾಯ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ನ ಫೋನ್ ಸಂಪರ್ಕದಲ್ಲಿ. ಕಿರಣ್ನ, ಜನ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನನಗೆ ನೆನಪಿದೆ, ಮೂಡಿಗೆರೆ ಭಾಗದಲ್ಲೊಮ್ಮೆ ಶಾಸಕರಿಗೆ ಹೊಡೆಯೋದಕ್ಕೆ ಹೋಗಿದ್ರು ಜನ ಆಕ್ರೋಶಗೊಂಡು. ಆದ್ರೂ ಪರಿಸ್ಥಿತಿ ಸರಿ ಹೋಗಿಲ್ಲ. ಖಂಡಿತವಾಗ್ಲೂ ರಕ್ಷಿತ್, ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ 10 ತಿಂಗಳ ವ್ಯಾಪ್ತಿಯಲ್ಲಿ 7 ಜನರು ಕಾಡಾನೆ ದಾಳಿಗೆ ಬಲಿಯಾಗಿರುವಂತದ್ದು. ಹಾಗಾಗಿ ಮಲೆನಾಡಿನ ಜನರಲ್ಲಿ ಸಹಜವಾಗಿ ಇದೀಗ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಇವತ್ತು ಕೂಡ ಇಬ್ಬರು ಕಾಡಾನೆ ದಾಳಿಗೆ ಮೃತಪಟ್ಟಿರುವಂತದ್ದು. ಹಾಗಾಗಿ ಮಲೆನಾಡಿನ ಜನರು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಕೆರೆಕಟ್ಟೆ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆನೆ ತುಳಿದಕ್ಕೆ ಒಳಗಾಗಿ ಮೃತಪಟ್ಟಿರುವಂತಹ ಶವಗಳನ್ನ ಹೊರತೆಗೆಯದಂತೆ ಪಟ್ಟು ಹಿಡಿದಿರುವಂತದ್ದು. ಸ್ಥಳಕ್ಕೆ ಅರಣ್ಯ ಸಚಿವರು, ಸಂಸದರು, ಹಾಗೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕೂಡ ಸ್ಥಳಕ್ಕೆ ಆಗಮಿಸಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಚಿಕ್ಕಮಗಳೂರಿನ, ಅದರಲ್ಲೂ ಕೂಡ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ದಾಳಿ ನಡೆಸ್ತಾ ಇರುವಂತದ್ದು. ಮೂಡಿಗೆರೆ ಸೇರಿದಂತೆ ಶೃಂಗೇರಿ ವ್ಯಾಪ್ತಿಯಲ್ಲೂ ಕೂಡ ನಿರಂತರವಾಗಿ ಕಾಡಾನೆ ದಾಳಿ ನಡೆಸ್ತಾ ಇರುವಂತದ್ದು. ಒಂದ್ ಕಡೆ ಬೆಳೆಗಳನ್ನ ಉಳಿಸಿಕೊಳ್ಳಲಾಗದೆ ಜನರು ಪರಿತಪಿಸ್ತಾ ಇದ್ರೆ, ಮತ್ತೊಂದೆಡೆ ತಮ್ಮ ಜೀವವನ್ನು ಕೂಡ ಉಳಿಸಿಕೊಳ್ಳಲಾಗದಂತ ಪರಿಸ್ಥಿತಿಗೆ ಇಲ್ಲಿನ ಜನರು ಬಂದಿರುವಂತದ್ದು. ಅರಣ್ಯಂಚಿನ ಗ್ರಾಮಗಳು ಸೇರಿದಂತೆ ನಾಡಿಗೂ ಅಂದ್ರೆ ಪಟ್ಟಣದ ಪ್ರದೇಶಗಳಲ್ಲೂ ಕೂಡ ಕಾಡಾನೆಗಳು ಕೂಡ ಎಂಟ್ರಿ ಕೊಡ್ತಾ ಇರೋದ್ರಿಂದ ಜನರು ಭೀತಿಯಲ್ಲೇ ವಾಸ ಮಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಹಾಗಾಗಿ ಜನರು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು. ಕಾಡಾನೆಗಳನ್ನ ಸ್ಥಳಾಂತರ ಅಂದ್ರೆ ಅವ್ರನ್ನ ಕಾಡಿಗೆ ಓಡಿಸುವಂತ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇಲ್ಲ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.